ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್ ವಿತಿನ ಸ್ಪೆಷಲ್ ಸ್ವೀಟ್ ಕಾರ್ನಲ್ಲಿ 3 ವಿಧವಾದಂಥ ಚಾಟ್ ಮಾಡ್ಬೋದು ಮನೆಯಲ್ಲಿ ಈಸಿಯಾಗಿ ಸ್ಟ್ರೀಟ್ ಸ್ಟೈಲಲ್ಲಿ ಮಕ್ಕಳಿಗೆ ಅಂತಲೇ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ ಸೂಪರ್ ಟೇಸ್ಟಿ ಅಂತಲೇ ಹೇಳ್ಬೋದು. ಬನ್ನಿ ತುಂಬ ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ. ಒಂದು 10 ನಿಮಿಷಕ್ಕೆಲ್ಲ ಮಾಡ್ಕೋಬೋದು ಕಣ್ರಿ ಮನೇಲಿ ಸ್ವೀಟ್ ಕಾರ್ನ್ ಇದ್ದರೆ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಹಾಗೆ ನೋಡ್ತಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಮತ್ತದಂತೂ ಮರಿಬೇಡಿ. ಅದಕ್ಕೆ 1 ಬೌಲಷ್ಟು ಸ್ವೀಟ್ ಕಾರ್ನ ಚೆನ್ನಾಗಿ ತೊಳೆದು ಒಂದು ಬೌಲಲ್ಲಿ ಇಟ್ಕೊಂಡಿದ್ದೀನಿ. ನಂತರ ಸ್ಟವ್ ಮೇಲೆ ನೀರು ಕಾಯೋದಕ್ಕೆ ಇಡೋಣ. ಒಂದು ಪಾತ್ರೆಯಲ್ಲಿ ಅದನ್ನು ಒಂದು ಕುದಿಸ್ಕೊಂಡ್ರೆ ಸಾಕು. ಸ್ವೀಟ್ ಕಾರ್ನ ಬೇಗ ಬೇಯುತ್ತೆ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ, 1 ಸ್ಪೂನಷ್ಟು ಉಪ್ಪು ಹಾಕ್ತಿದ್ದೀನಿ. ಇನ್ನು 1 ಬೌಲ್ ಕಾರ್ನಲ್ಲಿ 3 ಥರವಾದ ಸ್ವೀಟ್ ಕಾರ್ನ್ ಚಾಟನ್ನು ಮಾಡೋದು ಹೇಳ್ಕೊಡ್ತೀನಿ. ನೀವು ಮನೆಯಲ್ಲಿರುವ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡೆ ಮಾಡ್ಕೋಬೋದು. ಮತ್ತು ಕಾರ್ನು ನೋಡಿ ಸ್ವಲ್ಪ 1-2 ಕುದಿ ಬೆಂದಿದೆ ಇದು. ಈಗ ಸ್ಟವನ್ನು ಬಂದ್ ಮಾಡಿ ನಂತರ ಸ್ವೀಟ್ ಕಾರ್ನ್ ಒಂದು ನಿಮ್ಮ ಲೋಟಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ನಂತರ ಅದಕ್ಕೆ ಸ್ವಲ್ಪ ಉಪ್ಪು, ಇದು ಒಂದು ಮೆಥಡ್ ಸ್ವೀಟ್ ಕಾರ್ನ್ ಚಾಟ್ ಹೇಳ್ತಾ ಇದ್ದೀನಿ. ನಂತರ ಅದಕ್ಕೆ ಬೆಣ್ಣೆ, ಒಂದು ಅರ್ಧ ಇಂಚಷ್ಟು ಬೆಣ್ಣೆ ಹಾಕಿದ್ರೆ ಸಾಕು. ಮತ್ತು ಪೆಪ್ಪರ್ ಪೌಡರನ್ನು ಹಾಕಿ ಮಿಕ್ಸ್ ಮಾಡಿ, ಇದು ಬಟರ್ ಪೆಪ್ಪರ್ ಸ್ವೀಟ್ ಕಾರ್ನ್ ಅಂತಲೇ ಹೇಳ್ಬೋದು. ಮಕ್ಕಳಿಗೆ ಇದು ಖಾರ ಇರಲ್ಲ, ತುಂಬ ಸ್ವೀಟಾಗಿರುತ್ತೆ, ತಿನ್ಬೋದು. ಮಕ್ಕಳಿಗೆ ಇದು ಇಷ್ಟ ಆಗುತ್ತೆ. ಬಟರ್ ಪೆಪ್ಪರ್ ಸ್ವೀಟ್ ಕಾರ್ನು, ಬಟರ್ ಪೆಪ್ಪರ್ ಕಾರ್ನ್ ಅಂತಲೇ ಹೇಳ್ಬೋದು ಇದನ್ನು. ನಂತರ ಮಕ್ಕಳಿಗೆ ನೋಡಿ ಸ್ಟ್ರೀಟ್ ಸ್ಟೈಲಲ್ಲೇ ಲೋಟಕ್ಕೆ ಹಾಕಿ 1 ಸ್ಪೂನನ್ನು ಹಾಕಿಕೊಟ್ರೆ ಬಟರ್ ಪೆಪ್ಪರ್ ಸ್ವೀಟ್ ಕಾರ್ನ್ ರೆಡಿ ಆಯಿತು. ಈಗ ಒಂದು ರೀತಿಯಾದ ಸ್ವೀಟ್ ಕಾರ್ನ್ ರೆಡಿ ಆಯಿತು. ನೆಕ್ಸ್ಟ್ ಇನ್ನೊಂದು ಥರ ಹೇಳ್ಕೊಡ್ತೀನಿ. ನಂತರ ಅದಕ್ಕೆ ನೆಕ್ಸ್ಟ್ 1 ಲೋಟದಷ್ಟು ಬೇಯಿಸ್ಕೊಂಡ್ರಂಥ ಸ್ವೀಟ್ ಕಾರ್ನನ್ನು ಹಾಕಿ ಇದಕ್ಕೆ ಚೀಸ್ ಹಾಕ್ತಾಯಿದ್ದೀನಿ ನಾನು. 1-2 ಸ್ಪೂನಷ್ಟು ಚೀಸನ್ನು ತುರಿದಿರೋಂಥ ಚೀಸ್ ಹಾಕಿ, ಮತ್ತು ಬಟರು ಒಂದು ಅರ್ಧ ಇಂಚಷ್ಟು ಬಟರನ್ನ ಹಾಕಿ, ಇನ್ನು ಸಣ್ಣಕ್ಕೆ ಹೆಚ್ಕೊಂಡಿರೋಂಥ ಗ್ರೀನ್ ಚಿಲ್ಲೀಸ್ನ ಹಾಕ್ತಾಯಿದ್ದೀನಿ. ನಂತರ ಸ್ವಲ್ಪ ರುಚಿಗೆ ಉಪ್ಪನ್ನು ಹಾಕಿ, ಜಾಸ್ತಿ ಬೇಡ, ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನೋಡಿ ಇದು ಈಸಿಯಾದ ಮೆಥಡ್. ಇದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಬಟರು ಚೀಸು ಇದಕ್ಕೆ ಸ್ವಲ್ಪ ಬೇಕು ಅಂದರೆ ನಿಮಗೆ ಹುಳಿಗೆ ನಿಂಬೆಹಣ್ಣನ್ನು ಬೇಕಾದರೆ ಹಿಂಡ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ನಂತರ ನಾನು ಹೇಳಿದ್ನಲ್ಲ ಸ್ಟ್ರೀಟ್ ಸ್ಟೈಲ್ ಲೋಟಕ್ಕೆ ಹಾಕ್ಕೊಡಿ, ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಇದಂತೂ ಅದ್ಭುತವಾಗಿರುತ್ತೆ ಟೇಸ್ಟು. ಇದು ಬಟರ್ ಚೀಸ್ ಸ್ವೀಟ್ ಕಾರ್ನ್ ಅಂತಲೇ ಹೇಳ್ಬೋದು. ನಾನು ಹೆಸರು ಈ ಥರ ಇಟ್ಟಿದ್ದೀನಿ, ನೀವೇನಂತ ಹೆಸರಿಡ್ತೀರಾ ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದರಲ್ಲಿ 3ರಲ್ಲಿ ಯಾವ್ದು ನಿಮ್ಗೆ ಇಷ್ಟ ಆಯಿತು ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಚೀಸ್ ಬಟರ್ ಚೀಸ್ ಕಾರ್ನ್ ಇದು ಹೇಗಿತ್ತು ಟೇಸ್ಟು ಅಂತ ತಿಳಿಸಿ. ಅದ್ಭುತವಾಗಿರುತ್ತೆ. ನೆಕ್ಸ್ಟ್ ಇನ್ನೊಂದು ರೀತಿ ಯಾವ ಥರ ಅಂತ ಹೇಳ್ಕೊಡ್ತೀನಿ. ನಂತರ ಇನ್ನೊಂದು ಲೋಟದಷ್ಟು ಬೇಯಿಸ್ಕೊಂಡ್ರಂಥ ಸ್ವೀಟ್ ಕಾರ್ನ ಹಾಕಿ, ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ನಂತರ ಇದಕ್ಕೆ ಸ್ವಲ್ಪ ಬಟರ್, ಒಂದು ಅರ್ಧ ಇಂಚಷ್ಟು ಬಟರ್ ಅಂದರೆ ಬೆಣ್ಣೆನ ಹಾಕಿ, ಚಾಟ್ ಮಸಾಲ ಒಂದು ಅರ್ಧ ಸ್ಪೂನು, ಒಂದು 3/4 ಸ್ಪೂನಷ್ಟು ಚಿಲ್ಲಿ ಪೌಡರನ್ನು ಹಾಕಲಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟನ್ನು ಹಾಕ್ಬೋದು. ನಾನು 1 ಲೋಟಕ್ಕೆ ಹಾಕಷ್ಟು ಹಾಕಿದ್ದೀನಿ. ನಿಮಗೆ ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಚಿಲ್ಲಿ ಪೌಡರ್ ಸ್ವಲ್ಪ ಜಾಸ್ತಿ ಹಾಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಇದು ನಂತರ ಇದು ಕೂಡ ರೆಡಿ ಆಯಿತು. ಇದು ಕೂಡ ಸ್ಟ್ರೀಟ್ ಸ್ಟೈಲ್ ಲೋಟಕ್ಕೆ ಹಾಕಿ, ಇದಕ್ಕೆ ರೆಡ್ ಚಿಲ್ಲಿ ಬಟರ್ ಮಸಾಲ ಅಂತಲೇ ಹೇಳ್ಬೋದು ಹೆಸರು. ರೆಡ್ ಚಿಲ್ಲಿ ಬಟರ್ ಮಸಾಲ ಅಂತ ನನ್ನ ಹೆಸರು ಕೊಟ್ಟಿದ್ದೀನಿ. ನೋಡಿ 3 ವಿಧವಾದಂಥ ಚಾಟ್ಗಳನ್ನ ಸ್ವೀಟ್ ಕಾರ್ನಲ್ಲಿ ಅಟ್ ಎ ಟೈಮ್ ಮಾಡಿ ತೋರಿಸಿದ್ದೀನಿ. ನಿಮಗಿದ್ರಲ್ಲಿ ಯಾವುದು ಟೇಸ್ಟು, ಯಾವ ಫ್ಲೇವರ್ ನಿಮ್ಗೆ ಇಷ್ಟ ಆಯಿತು ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲಿ 1 ಲೋಟಕ್ಕೆ ತುಂಬ ಎಕ್ಸ್ಪೆನ್ಸಿವ್ ಇರುತ್ತೆ. ನೀವು ಇದೇ ಥರ ಮನೆಯಲ್ಲಿ ಮಾಡ್ಕೊಂಡು ತಿನ್ಬೋದು. ಮಕ್ಳಿಗೆ ಈ ರಜದಲ್ಲಿ ಸಮರ್ಸ್ ಆಗಿ ರಜೆ ಇರೋದ್ರಿಂದ ಏನಪ್ಪ ಮಾಡಿಕೊಡೋದು ಅಂದಾಗ ಈ ಥರ ಡಿಶಸ್ನ ನೀವು ಮನೇಲೇ ಮಾಡ್ಕೋಬೋದು. ನೋಡಿ 3 ಥರದ್ದನ್ನು ಮಾಡಿ ತೋರಿಸಿದ್ದೀನಿ. ಯಾರಿಗೆ ಯಾವ ಫ್ಲೇವರ್ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರಿಗೆಲ್ಲ ಈ ಸ್ವೀಟ್ ಕಾರ್ನ್ 3 ಚಾಟ್ಸ್ ವಿಡಿಯೋ ಇಷ್ಟ ಆಯಿತು, ಪ್ಲೀಸ್
ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಪ್ಲೀಸ್. ಹಾಗೆ ನನ್ನ ಎಲ್ಲ ವೀಡಿಯೋಸ್ಗೆ ಹೈಪ್ ಕೊಡೋದಂತೂ ಮರಿಬೇಡಿ. ಓಕೆ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.